ನಮಸ್ಕಾರ, ಗುಡ್ ಮಾರ್ನಿಂಗ್. 8ಕ್ಕೆ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶಿರ್ಯಾರ್. ಆರ್ಸಿಬಿ ವಿನ್ನಿಂಗ್ ಸೆಲೆಬ್ರೇಷನ್ ವೇಳೆ ನಡೆದಂತ ಭೀಕರ ಕಾಲ್ತುಳಿತ ಕೇಸ್ನಲ್ಲಿ ಇವತ್ತು ಮಾಜಿ ಕಮಿಷನರ್ಗೆ ನೋಟಿಸ್ ಅನ್ನ ಕೊಟ್ಟು ನಾಳೆಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ. ನೋಟಿಸ್ ಅನ್ನ ಆಲ್ರೆಡಿ ಕೊಟ್ಟಾಗಿದೆ. ನಾಳೆಗೆ ನೀವು ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ. ನಾಳೆಗೆ ವಿಚಾರಣೆಗೆ ಹಾಜರಾಗುವಂತೆ ದಯಾನಂದ್ಗೆ ಸೂಚನೆಯನ್ನ ಕೊಡಲಾಗಿದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ತನಿಖಾಧಿಕಾರಿ ಡಿಸಿ ಎದುರು ಜಗದೀಶ್ ಎದುರು ವಿಚಾರಣೆಗೆ ಹಾಜರಾಗಲು ನೋಟಿಸ್ ಅನ್ನು ಕೊಡಲಾಗಿದೆ. ಈಗಾಗಲೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಸೇರಿದಂತೆ ಸುಮಾರು 5 ಹಿರಿಯ ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಈ ಪ್ರಕರಣದಲ್ಲಿ ಇವರೇ ಹೊಣೆಗಾರರು ಅನ್ನೋ ಕಾರಣಕ್ಕೋಸ್ಕರ ಅವರ ಅಮಾನತು ಕೂಡ ಮಾಡಲಾಗಿದೆ. ಇದರ ನಡುವೆ ಈಗ ಮಾಜಿ ಕಮಿಷನರ್ಗೆ ಮಾಜಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ವಿಚಾರಣೆಗೆ ಬನ್ನಿ ಅಂತೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾಳೆ ಒಳಗೆ ಬನ್ನಿ ಅಂತ ಹೇಳಿದ್ದಾರೆ. ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ಯಾರು, ಘಟನೆಗೆ ಯಾರು ಕಾರಣ, ಮುಂಜಾಗ್ರತಾ ಕ್ರಮ ಕೈಗೊಳ್ಳದಿರಲು ಕಾರಣ ಏನು, ಘಟನೆ ಸಂಬಂಧ ಮಾಹಿತಿಯನ್ನ ಸಂಗ್ರಹಿಸಲಿರುವ ಡಿಸಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ಹಾಜರಾಗಲು ಸೂಚನೆಯನ್ನ ಕೊಡಲಾಗಿದೆ. ದಯಾನಂದ್ ಅವರು ಮಾನ್ಯ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದವರು, ಮಾಜಿ ನಗರ ಪೊಲೀಸ್ ಆಯುಕ್ತರು. ಮೊನ್ನೆ ಆದಂತ ದುರಂತ ಆಯ್ತಲ್ಲ, ಅದರಲ್ಲಿ ಇವರನ್ನು ಕೂಡ ಅಮಾನತು ಮಾಡಲಾಗಿದೆ. ಕರ್ನಾಟಕದ ಪೊಲೀಸ್ ಇತಿಹಾಸದಲ್ಲಿ ಒಬ್ರು ಕಮಿಷನರೇಟ್ ಅಧಿಕಾರಿಯನ್ನ ಅಮಾನತು ಮಾಡಿರೋದು ಇದೇ ಮೊದಲು. 11 ಜನರ ಕಾಲ್ತುಳಿತ ಪ್ರಕರಣ ಆಯ್ತಲ್ಲ, 11 ಜನ ಭೀಕರ ದುರಂತ ಪ್ರಕರಣದಲ್ಲಿ ಇದೇ ಮೊದಲು. ಈಗ ಇವರನ್ನ ವಿಚಾರಣೆಗೂ ಕೂಡ ಬನ್ನಿ ಅಂತ ಹೇಳಿ ಇದರ ಐಒ ಜಗದೀಶ್, ಡಿಸಿ ಜಗದೀಶ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ನಾಳೆ ಮಧ್ಯಾಹ್ನ 3 ಗಂಟೆ ಒಳಗಡೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಇಲ್ಲಿ ಕಮಿಷನರ್ ಅನ್ನ ಅಮಾನತು ಮಾಡಲಾಗಿದೆ, ಅದರ ನಡುವೆ ವಿಚಾರಣೆಗೂ ಕೂಡ ಕರೆದಿದ್ದಾರೆ. ತನಿಖೆ ಹೇಗೆ ನಡೀತಾ ಇದೆ, ಇಲ್ಲಿವರೆಗೂ ಕೂಡ ಏನೇನು ಅಪ್ಡೇಟ್ ಇದೆ ತನಿಖೆಯಿಂದ ಮುತ್ತಪ್ಪ? ರಂಜಿತ್, ಈ ಒಂದು ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾಧಿಕಾರಿಯಾಗಿ ಜಿಲ್ಲಾಧಿಕಾರಿಗಳನ್ನು ನೇಮಕ ಮಾಡಿದ್ರು. ಆ ಜಿಲ್ಲಾಧಿಕಾರಿಗಳು ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ಕೊಟ್ಟು ಅಲ್ಲಿ ಕೂಡ ಪರಿಶೀಲನೆ ಕೂಡ ಮಾಡಿದ್ರು. ನಿನ್ನೆ ಗಾಯಾಳುಗಳನ್ನ ಕರೆದ್ಬಿಟ್ಟು ಅಲ್ಲಿ ಆದಂತಹ ಘಟನೆ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನು ಕೂಡ ಪಡೆದುಕೊಂಡಿದ್ರು. ಈಗ ನಾಳೆ ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಈ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಆಗಿರಬಹುದು, ಆ ಭಾಗದ ಡಿಸಿಪಿ ಆಗಿರುವಂತಹ ಶೇಖರ್, ಇನ್ಸ್ಪೆಕ್ಟರ್ ಗಿರೀಶ್ ಸೇರಿದಂತೆ ಪೊಲೀಸ್ ಇಲಾಖೆಯ ಎಲ್ಲಾ ಅಧಿಕಾರಿಗಳನ್ನ, ಅಂದ್ರೆ ಯಾರೆಲ್ಲ ಈಗ ಸಸ್ಪೆಂಡ್ ಆಗಿದ್ದಾರೋ ಅವರೆಲ್ಲರೂ ಕೂಡ ನಾಳೆ ತನಿಖೆಗೆ ಹಾಜರಾಗಬೇಕಂತೇಳಿ ಒಂದು ತಿಳುವಳಿಕೆ ನೋಟಿಸ್ ಅನ್ನು ಕೂಡ ಈಗ ತನಿಖಾಧಿಕಾರಿಗೆ ಒಂದು ರವಾನೆ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಕೆಎಸ್ಎನ ಅಧಿಕಾರಿಗಳಿಗೂ ಕೂಡ ಈ ನೋಟಿಸ್ ಅನ್ನು ಜಾರಿ ಮಾಡಿರುವಂತದ್ದು. ಅದರ ಜೊತೆಗೆ ಡಿಎನ್ಎ ಮತ್ತೆ ಆರ್ಸಿಬಿಯ ಮ್ಯಾನೇಜ್ಮೆಂಟ್ಗೂ ಕೂಡ ಈಗ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಯಾಕಂದ್ರೆ ಒಂದು ಸೈಡ್ ಈಗಾಗಲೇ ಕಾಲ್ತುಳಿತಕ್ಕೆ ಒಳಗಾದಂತಹ ಗಾಯಾಳುಗಳು ಹೇಗೆ ಕಾಲ್ತುಳಿತ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಅಧಿಕಾರಿಗಳ ಮುಂಭಾಗದಲ್ಲಿ ಇಟ್ಟಿದ್ದಾರೆ. ಆದ್ರೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು, ಯಾಕೆ ಈ ಪರಿಸ್ಥಿತಿ ಬಂತು, ಜೊತೆಗೆ ಯಾರ ವೈಫಲ್ಯ, ಅಂದ್ರೆ ಪೊಲೀಸರ ವೈಫಲ್ಯವೋ ಅಥವಾ ಕೆಎಸ್ಸಿಯ ವೈಫಲ್ಯವೋ ಅಥವಾ ಮ್ಯಾನೇಜ್ಮೆಂಟ್ ನ ವೈಫಲ್ಯವೋ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಈಗ ಎಲ್ಲಾ ಅಧಿಕಾರಿಗಳನ್ನು ಕೂಡ ನಾಳೆ 3 ಗಂಟೆಗೆ ಏನು ಡಿಸಿ ಅವರು ತಮ್ಮ ಕಚೇರಿಗೆ ಬರೋಕೆ ಹೇಳಿದ್ದಾರೆ. ಈಗಾಗಲೇ ಗಾಯಾಳುಗಳ ಹೇಳಿಕೆಗಳನ್ನ ಚಿತ್ರೀಕರಣ ಮಾಡುವ ಮೂಲಕ ಸರ್ಕಾರಕ್ಕೆ ಅವನು ಹಸ್ತಾಂತರ ಮಾಡೋದಕ್ಕೆ ಡಿಸಿ ಅವರು ಕಂಪ್ಲೀಟ್ ಆದಂತಹ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಈಗ ನಾಳೆ ದಯಾನಂದ್ ಅವರು ನಾಳೆ ವಿಚಾರಣೆಗೆ ಬರ್ತಾರಾ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಕೇಳಿಸುವಂತ. ಯಾಕಂದ್ರೆ ಒಂದ್ ಕಡೆ ಸಸ್ಪೆಂಡ್ ಆಗಿರುವಂತದ್ದು, ನಿನ್ನೆ ಸಿಐಡಿ ತನಿಖೆಗೂ ಕೂಡ ಅವರು ಬಂದಿರಲಿಲ್ಲ. ಹೀಗಾಗಿ ನಾಳೆ ಡಿಸಿ ಅವರು ಕರೆದಿರುವಂತಹ ತನಿಖೆಗೆ ದಯಾನಂದ್ ಅವರು ನಾಳೆ ಬರ್ತಾರಾ ಅನ್ನೋದು ಕೂಡ ಒಂದು ಕಡೆ ಕುತೂಹಲ. ಆದ್ರೆ ಕೆಎಸ್ಸಿ ಅಧಿಕಾರಿಗಳು ಈಗಾಗಲೇ ಈ ಒಂದು ತನಿಖೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಬೇಕಾದಂತಹ ಎಲ್ಲಾ ಕಾನೂನು ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೂಡ ಕೇವಲ ನಿಖಿಲ್ ಸೋಸೆಲೆಯನ್ನ ಏನೋ ಒಂದು ಬ್ಲೇಮ್ ಮಾಡಿರುವಂತಹ ಕಾರಣಕ್ಕಾಗಿ ಬೇರೆ ಮ್ಯಾನೇಜ್ಮೆಂಟ್ ನ ಸಿಬ್ಬಂದಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಒಳಗಡೆ ಬರ್ತಾ ಇಲ್ಲ. ಹೀಗಾಗಿ ನಾಳೆ ಡಿಸಿ ಅವರ ತನಿಖೆಯ ಮುಂಭಾಗದಲ್ಲಿ ಯಾವೆಲ್ಲ ಅಧಿಕಾರಿಗಳು ಬಂದು ಹಾಜರಾಗ್ತಾರೆ ಅನ್ನೋದು ಕೂಡ ಭಾರಿ ಕುತೂಹಲ ಕೇಳಿಸುವಂತದ್ದು. ರಂಜಿತ್, ಓಕೆ ಮುತ್ತಪ್ಪ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ಗುಡ್ ಮಾರ್ನಿಂಗ್. 8ಕ್ಕೆ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶಿರ್ಯಾರ್. ಆರ್ಸಿಬಿ ವಿನ್ನಿಂಗ್ ಸೆಲೆಬ್ರೇಷನ್ ವೇಳೆ ನಡೆದಂತ ಭೀಕರ ಕಾಲ್ತುಳಿತ ಕೇಸ್ನಲ್ಲಿ ಇವತ್ತು ಮಾಜಿ ಕಮಿಷನರ್ಗೆ ನೋಟಿಸ್ ಅನ್ನ ಕೊಟ್ಟು ನಾಳೆಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ. ನೋಟಿಸ್ ಅನ್ನ ಆಲ್ರೆಡಿ ಕೊಟ್ಟಾಗಿದೆ. ನಾಳೆಗೆ ನೀವು ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ. ನಾಳೆಗೆ ವಿಚಾರಣೆಗೆ ಹಾಜರಾಗುವಂತೆ ದಯಾನಂದ್ಗೆ ಸೂಚನೆಯನ್ನ ಕೊಡಲಾಗಿದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ.
ತನಿಖಾಧಿಕಾರಿ ಡಿಸಿ ಎದುರು ಜಗದೀಶ್ ಎದುರು ವಿಚಾರಣೆಗೆ ಹಾಜರಾಗಲು ನೋಟಿಸ್ ಅನ್ನು ಕೊಡಲಾಗಿದೆ. ಈಗಾಗಲೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಸೇರಿದಂತೆ ಸುಮಾರು 5 ಹಿರಿಯ ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಈ ಪ್ರಕರಣದಲ್ಲಿ ಇವರೇ ಹೊಣೆಗಾರರು ಅನ್ನೋ ಕಾರಣಕ್ಕೋಸ್ಕರ ಅವರ ಅಮಾನತು ಕೂಡ ಮಾಡಲಾಗಿದೆ. ಇದರ ನಡುವೆ ಈಗ ಮಾಜಿ ಕಮಿಷನರ್ಗೆ ಮಾಜಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ವಿಚಾರಣೆಗೆ ಬನ್ನಿ ಅಂತೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾಳೆ ಒಳಗೆ ಬನ್ನಿ ಅಂತ ಹೇಳಿದ್ದಾರೆ. ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ಯಾರು, ಘಟನೆಗೆ ಯಾರು ಕಾರಣ, ಮುಂಜಾಗ್ರತಾ ಕ್ರಮ ಕೈಗೊಳ್ಳದಿರಲು ಕಾರಣ ಏನು, ಘಟನೆ ಸಂಬಂಧ ಮಾಹಿತಿಯನ್ನ ಸಂಗ್ರಹಿಸಲಿರುವ ಡಿಸಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ಹಾಜರಾಗಲು ಸೂಚನೆಯನ್ನ ಕೊಡಲಾಗಿದೆ. ದಯಾನಂದ್ ಅವರು ಮಾನ್ಯ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದವರು, ಮಾಜಿ ನಗರ ಪೊಲೀಸ್ ಆಯುಕ್ತರು. ಮೊನ್ನೆ ಆದಂತ ದುರಂತ ಆಯ್ತಲ್ಲ, ಅದರಲ್ಲಿ ಇವರನ್ನು ಕೂಡ ಅಮಾನತು ಮಾಡಲಾಗಿದೆ. ಕರ್ನಾಟಕದ ಪೊಲೀಸ್ ಇತಿಹಾಸದಲ್ಲಿ ಒಬ್ರು ಕಮಿಷನರೇಟ್ ಅಧಿಕಾರಿಯನ್ನ ಅಮಾನತು ಮಾಡಿರೋದು ಇದೇ ಮೊದಲು. 11 ಜನರ ಕಾಲ್ತುಳಿತ ಪ್ರಕರಣ ಆಯ್ತಲ್ಲ, 11 ಜನ ಭೀಕರ ದುರಂತ ಪ್ರಕರಣದಲ್ಲಿ ಇದೇ ಮೊದಲು. ಈಗ ಇವರನ್ನ ವಿಚಾರಣೆಗೂ ಕೂಡ ಬನ್ನಿ ಅಂತ ಹೇಳಿ ಇದರ ಐಒ ಜಗದೀಶ್, ಡಿಸಿ ಜಗದೀಶ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ನಾಳೆ ಮಧ್ಯಾಹ್ನ 3 ಗಂಟೆ ಒಳಗಡೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಇಲ್ಲಿ ಕಮಿಷನರ್ ಅನ್ನ ಅಮಾನತು ಮಾಡಲಾಗಿದೆ, ಅದರ ನಡುವೆ ವಿಚಾರಣೆಗೂ ಕೂಡ ಕರೆದಿದ್ದಾರೆ. ತನಿಖೆ ಹೇಗೆ ನಡೀತಾ ಇದೆ, ಇಲ್ಲಿವರೆಗೂ ಕೂಡ ಏನೇನು ಅಪ್ಡೇಟ್ ಇದೆ ತನಿಖೆಯಿಂದ ಮುತ್ತಪ್ಪ? ರಂಜಿತ್, ಈ ಒಂದು ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾಧಿಕಾರಿಯಾಗಿ ಜಿಲ್ಲಾಧಿಕಾರಿಗಳನ್ನು ನೇಮಕ ಮಾಡಿದ್ರು. ಆ ಜಿಲ್ಲಾಧಿಕಾರಿಗಳು ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ಕೊಟ್ಟು ಅಲ್ಲಿ ಕೂಡ ಪರಿಶೀಲನೆ ಕೂಡ ಮಾಡಿದ್ರು. ನಿನ್ನೆ ಗಾಯಾಳುಗಳನ್ನ ಕರೆದ್ಬಿಟ್ಟು ಅಲ್ಲಿ ಆದಂತಹ ಘಟನೆ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನು ಕೂಡ ಪಡೆದುಕೊಂಡಿದ್ರು. ಈಗ ನಾಳೆ ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಈ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಆಗಿರಬಹುದು, ಆ ಭಾಗದ ಡಿಸಿಪಿ ಆಗಿರುವಂತಹ ಶೇಖರ್, ಇನ್ಸ್ಪೆಕ್ಟರ್ ಗಿರೀಶ್ ಸೇರಿದಂತೆ ಪೊಲೀಸ್ ಇಲಾಖೆಯ ಎಲ್ಲಾ ಅಧಿಕಾರಿಗಳನ್ನ, ಅಂದ್ರೆ ಯಾರೆಲ್ಲ ಈಗ ಸಸ್ಪೆಂಡ್ ಆಗಿದ್ದಾರೋ ಅವರೆಲ್ಲರೂ ಕೂಡ ನಾಳೆ ತನಿಖೆಗೆ ಹಾಜರಾಗಬೇಕಂತೇಳಿ ಒಂದು ತಿಳುವಳಿಕೆ ನೋಟಿಸ್ ಅನ್ನು ಕೂಡ ಈಗ ತನಿಖಾಧಿಕಾರಿಗೆ ಒಂದು ರವಾನೆ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಕೆಎಸ್ಎನ ಅಧಿಕಾರಿಗಳಿಗೂ ಕೂಡ ಈ ನೋಟಿಸ್ ಅನ್ನು ಜಾರಿ ಮಾಡಿರುವಂತದ್ದು. ಅದರ ಜೊತೆಗೆ ಡಿಎನ್ಎ ಮತ್ತೆ ಆರ್ಸಿಬಿಯ ಮ್ಯಾನೇಜ್ಮೆಂಟ್ಗೂ ಕೂಡ ಈಗ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಯಾಕಂದ್ರೆ ಒಂದು ಸೈಡ್ ಈಗಾಗಲೇ ಕಾಲ್ತುಳಿತಕ್ಕೆ ಒಳಗಾದಂತಹ ಗಾಯಾಳುಗಳು ಹೇಗೆ ಕಾಲ್ತುಳಿತ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ಅಧಿಕಾರಿಗಳ ಮುಂಭಾಗದಲ್ಲಿ ಇಟ್ಟಿದ್ದಾರೆ. ಆದ್ರೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು, ಯಾಕೆ ಈ ಪರಿಸ್ಥಿತಿ ಬಂತು, ಜೊತೆಗೆ ಯಾರ ವೈಫಲ್ಯ ಅಂದ್ರೆ ಪೊಲೀಸರ ವೈಫಲ್ಯವೋ ಅಥವಾ ಕೆಸಿಎ ವೈಫಲ್ಯವೋ ಅಥವಾ ಮ್ಯಾನೇಜ್ಮೆಂಟ್ ನ ವೈಫಲ್ಯವೋ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಈಗ ಎಲ್ಲಾ ಅಧಿಕಾರಿಗಳನ್ನು ಕೂಡ ನಾಳೆ 3 ಗಂಟೆಗೆ ಏನು ಡಿಸಿ ಅವರು ತಮ್ಮ ಕಚೇರಿಗೆ ಬರೋಕೆ ಹೇಳಿದ್ದಾರೆ. ಈಗಾಗಲೇ ಗಾಯಾಳುಗಳ ಹೇಳಿಕೆಗಳನ್ನ ಚಿತ್ರೀಕರಣ ಮಾಡುವ ಮೂಲಕ ಸರ್ಕಾರಕ್ಕೆ ಒಂದು ಹಸ್ತಾಂತರ ಮಾಡೋದಕ್ಕೆ ಡಿಸಿ ಅವರು ಕಂಪ್ಲೀಟ್ ಆದಂತಹ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಈಗ ನಾಳೆ ದಯಾನಂದ್ ಅವರು ನಾಳೆ ವಿಚಾರಣೆಗೆ ಬರ್ತಾರಾ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಕೇಳಿಸುವಂತ. ಯಾಕಂದ್ರೆ ಒಂದ್ ಕಡೆ ಸಸ್ಪೆಂಡ್ ಆಗಿರುವಂತದ್ದು, ನಿನ್ನೆ ಸಿಐಡಿ ತನಿಖೆಗೂ ಕೂಡ ಅವರು ಬಂದಿರಲಿಲ್ಲ. ಹೀಗಾಗಿ ನಾಳೆ ಡಿಸಿ ಅವರು ಕರೆದಿರುವಂತಹ ತನಿಖೆಗೆ ದಯಾನಂದ್ ಅವರು ನಾಳೆ ಬರ್ತಾರಾ ಅನ್ನೋದು ಕೂಡ ಒಂದು ಕಡೆ ಕುತೂಹಲ. ಆದ್ರೆ ಕೆಎಸ್ಸಿ ಅಧಿಕಾರಿಗಳು ಈಗಾಗಲೇ ಈ ಒಂದು ತನಿಖೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಬೇಕಾದಂತಹ ಎಲ್ಲಾ ಕಾನೂನು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೂಡ ಕೇವಲ ನಿಖಿಲ್ ಸೋಶಿಯಲಿಯನ್ನ ಏನೋ ಒಂದು ಬ್ಲೇಮ್ ಮಾಡಿರುವಂತಹ ಕಾರಣಕ್ಕಾಗಿ ಬೇರೆ ಮ್ಯಾನೇಜ್ಮೆಂಟ್ ಸಿಬ್ಬಂದಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಒಳಗಡೆ ಬರ್ತಾ ಇಲ್ಲ. ಹೀಗಾಗಿ ನಾಳೆ ಡಿಸಿ ಅವರ ತನಿಖೆಯ ಮುಂಭಾಗದಲ್ಲಿ ಯಾವೆಲ್ಲ ಅಧಿಕಾರಿಗಳು ಬಂದು ಹಾಜರಾಗ್ತಾರೆ ಅನ್ನೋದು ಕೂಡ ಭಾರಿ ಕುತೂಹಲ ಕೇಳಿಸುವಂತದ್ದು. ರಂಜಿತ್, ಓಕೆ ಮುತ್ತಪ್ಪ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.